ಜೈಶ್ರೀ, ಹಾಗಾದರೆ ಮಾನವನು ದೈವಿ ಸಂಪತ್ತಿನಿಂದಲೇ ಮೋಕ್ಷಕ್ಕೆ ಅರ್ಹತೆನಾ, ಇಲ್ಲ ಬೇರೆ ಏನಾದರೂ ಮಾರ್ಗ ಇದೆಯಾ? ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರಿಮಾತ. ಓಕೆ. ಅಂದ್ರೆ ಈ ದೈವಿ ಸಂಪತ್ತು, ಈ ದೈವಿಕ ಗುಣಗಳು ಓಕೆ ನಮಗೆ ಮೋಕ್ಷಕ್ಕಾಗಿ, ಓಕೆ ಗುರುಜಿ. ಈ ಅಸುರ ಗುಣಗಳೆಲ್ಲನೂ ನಮಗೆ ಬಂಧಕ್ಕಾಗಿ ಎಂದು ಹೇಳಿದ್ದಾರೆ. ಓಕೆ. ನಾವು ಇದು ನನ್ನ ಮನೆ, ಮನ, ಜನ ಎಂದು ಮಮಕಾರಗಳನ್ನು ಬೆಳೆಸ್ಕೊಳ್ತೀವಲ್ಲ, ಇದರ ಬಗ್ಗೆ ಏನು ಜಯಶ್ರೀ? ನೋಡಿ, ನಾವು ಮಮಕಾರದಿಂದ ಈ ಪ್ರಕೃತಿಯಲ್ಲಿ ಅಂಟಿಕೊಂಡು ದೇಹಾತ್ಮ ಬುದ್ಧಿಯಿಂದ ನಾನು, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಬಂಧು ಬಳಗ ಎಂದು ಹೇಳುತ್ತೀವಿ. ಆದರೆ ಕೊನೆಯದಾಗಿ ನಮ್ಮನ್ನು ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊನೆಗೆ ಸಾಸಿವೆ ಕಾಳಷ್ಟು ಕೂಡ ನಮ್ಮ ಜೊತೆಲಿ ಬರೋದಿಲ್ಲ. ಹೌದು, ಅಕ್ಷರಶಃ ಸತ್ಯ ಇದು. ಹಾಗಾಗಿ ನಾವು ಕೊನೆಗೆ ನಮ್ಮನ್ನು ಕಾಪಾಡೋದಕ್ಕೆ ಯಾರೂ ಬರೋದಿಲ್ಲ. ಯಾವ ಬಂಧು ಬಳಗನೂ ಬರೋದಿಲ್ಲ, ಯಾವ ಸಂಬಂಧಗಳು ಬರೋದಿಲ್ಲ, ನಾವು ಮಾಡ್ಕೊಂಡಿರುವಂತಹದ್ದೇನು ಬರೋದಿಲ್ಲ. ಅದನ್ನೇ ಮಾತಾ ನಾಸ್ತಿ ಪಿತಾ ನಾಸ್ತಿ ಅರ್ಧನ್ನಾಸ್ತಿ ಗೃಹನ್ನಾಸ್ತಿ ತಸ್ಮಾತ್ ಜಾಗೃತ ಅಂತೇಳಿ ಹೇಳಿದ್ದಾರೆ. ಜೀವನಿಗೆ ಪರಿಬೋಧನೆಯನ್ನು ಮಾಡಿಕೋ ಅಂತ ಹೇಳ್ತಿದ್ದಾರೆ ನಮ್ಮ ಮಹರ್ಷಿಗಳು. ನಿನ್ನನ್ನು ಕಾಪಾಡೋದಕ್ಕೆ ಯಾರು ಬರೋದಿಲ್ಲ, ನಿನ್ನಗೆ ನೀನೇ ಉದ್ಧರಿಸಿಕೋ ಎಂದು ಮಹರ್ಷಿಗಳು ಹೇಳ್ತಿದ್ದಾರೆ. ಉದ್ಧಾರೇತ ಆತ್ಮನ ಅಂದರೆ ಇದು ಆತ್ಮ, ಇದು ಅನಾತ್ಮ ಈ ಅಂತೇಳಿ ಯಾರು ಆತ್ಮತತ್ವವನ್ನು ಚಿಂತನೆಯನ್ನು ಮಾಡ್ತಾನೋ ಅವನೇ ನಿಜವಾದ ಮಾನವನು. ಮಿಕ್ಕ ಎಲ್ಲರೂ ಮಾನವ ರೂಪದಲ್ಲಿರುವಂತಹ ನರರೂಪ ರಾಕ್ಷಸರು, ಇವರು ಅಜ್ಞಾನಿಗಳು, ಇವರು ಮೂಢರು, ಇವರು ಪಶುಗಳು ಸಮಾನ ಅಂತೇಳಿ ನಮ್ಮ ಮಹರ್ಷಿಗಳು ಮಾತಿನ ಅರ್ಥವಾಗಿದೆ. ನನ್ನ ಕಾಪಾಡೋದಿಕ್ಕೆ ನನ್ನ ಮಕ್ಕಳು ಬರ್ತಾರೆ, ನನ್ನ ಬಂಧು ಬಳಗಗಳು ಬರ್ತವೆ ಅಂತ ಹೇಳ್ತಾರಲ್ವಾ, ಇವು ನನಗೆ ಹುಲಿ ಎದುರಾಗಿದ ತಕ್ಷಣ ಎಲ್ಲರೂ ಚೆಲ್ಲಾಬಿಲ್ಲಿ ಹಾಕ್ಬಿಟ್ರು, ಹೋಗಿ ಬಚ್ಚಿಟ್ಕೊಂಡ್ರು, ಯಾರು ಕಾಪಾಡೋಕೆ ಬರಲಿಲ್ಲ. ಇವೆಲ್ಲನೂ ನಾಟಕಗಳು ಅಷ್ಟೇ. ಯಾರಿಗ್ಯಾರೂ ಬರೋದಿಲ್ಲ, ಯಾರಿಗ್ಯಾರೂ ಕಾಪಾಡೋದಿಲ್ಲ. ನನ್ನ ಮಕ್ಕಳು ಕಾಪಾಡ್ತಾರೆ, ನನ್ನ ಮಗ ಕಾಪಾಡ್ತಾನೆ, ನನ್ನ ಮಗಳು ಕಾಪಾಡ್ತಾಳೆ, ನನ್ನ ಅಣ್ಣ ತಮ್ಮಂದ್ರು ಕಾಪಾಡ್ತಾರೆ. ಇದೆಲ್ಲನೂ ಮೋಸನೇ ಹೇಳ್ಬೇಕಂದ್ರೆ ನಿಜವಾಗ್ಲು. ಇವೆಲ್ಲ ಸಮಯ ಸಂದರ್ಭಕ್ಕೆ ಅದು ನಮಗೆ ಸತ್ಯ ಅರ್ಥ ಆಗುತ್ತೆ. ಬಿಟ್ಟರೆ ಅದಕ್ಕೆ ಮುಂಚೆ ನಾವು ಈ ಸುಳ್ಳಿನ ಪ್ರಪಂಚದಲ್ಲೇ ನಾವು ಸುಳ್ಳಿನ ಭಾವನೆಗಳಲ್ಲಿ ಬದುಕ್ತಾ ಇರ್ತೀವಿ. ಜೈಶ್ರೀ.